ಒಳ್ಳೆಯ ನಾಯಕನು ಜನರ ಸಮಸ್ಯೆಗಳನ್ನು ಅರಿತು ಅವರಿಗೆ ಹೇಗೆ ಸಹಾಯ ಮಾಡಿದ ಗೊತ್ತಾ? ಒಂದು ಕಾಲದಲ್ಲಿ ಒಂದು ಸಣ್ಣ ರಾಜ್ಯದಲ್ಲಿ ಧರ್ಮರಾಜ ಎಂಬ ಒಳ್ಳೆಯ ರಾಜನಿದ್ದನು. ಅವನು ಜನರನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವನ ರಾಜ್ಯದಲ್ಲಿ ಜನರು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ ಒಂದು ಬಡ ರೈತ ರಾಜನ ಬಳಿಗೆ ಬಂದು ತನ್ನ ಸಮಸ್ಯೆಯನ್ನು ಹೇರಿದನು. ಸ್ವಾಮಿ, ನನ್ನ ಹೊಲಕ್ಕೆ ನೀರು ಇಲ್ಲ, ಬೆಳೆ ಒಣಗುತ್ತಿದೆ ಎಂದನು. ರಾಜನು ತಕ್ಷಣ ತನ್ನ ಮಂತ್ರಿಗಳನ್ನು ಕರೆದು ರೈತನ ಸಮಸ್ಯೆಗೆ ಪರಿಹಾರ ಹುಡುಕಲು ಆದೇಶಿಸಿದನು. ಕೆಲವು ದಿನಗಳಲ್ಲಿ ಆ ಪ್ರದೇಶಕ್ಕೆ ಕಾಲುವೆ ಕಟ್ಟಲಾಯಿತು. ರೈತನ ಹೊಲಕ್ಕೆ ನೀರು ಬಂದಿತು. ಇದರಿಂದ ಮಾತ್ರ ಅಲ್ಲ, ರಾಜನು ಎಲ್ಲಾ ರೈತರಿಗೆ ಸಹಾಯ ಮಾಡುವ ಯೋಜನೆಗಳನ್ನು ರೂಪಿಸಿದನು. ಜನರು ರಾಜನನ್ನು ತುಂಬಾ ಮೆಚ್ಚಿದರು. ಒಂದು ದಿನ ರಾಜನು ತನ್ನ ವೇಷವನ್ನು ಬದಲಿಸಿಕೊಂಡು ಸಾಮಾನ್ಯ ವ್ಯಕ್ತಿಯಾಗಿ ಗ್ರಾಮಗಳಿಗೆ ಹೋಗಿ ಜನರ ಸ್ಥಿತಿಯನ್ನು ನೋಡಿದನು. ಜನರ ಸಮಸ್ಯೆಗಳನ್ನು ನೇರವಾಗಿ ತಿಳಿದುಕೊಂಡು ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿದನು. ಅಂತಿಮವಾಗಿ ಧರ್ಮರಾಜನು ತನ್ನ ರಾಜ್ಯವನ್ನು ನ್ಯಾಯ, ದಯೆ ಮತ್ತು ಪ್ರೀತಿ ಮೂಲಕ ನಡೆಸಿದನು. ಅವನ ಹೆಸರು ಸದಾಕಾಲಕ್ಕೂ ಜನರ ಹೃದಯದಲ್ಲಿ ಉಳಿಯಿತು.